ಇಂದಿನಿಂದ ಸದನದಲ್ಲಿ ರೈತರ ಸಮಸ್ಯೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ರೈತರ ಪರ ಧ್ವನಿ ಎತ್ತಿದ್ದಾರೆ ಗುರುರಾಜ್ ಗಂಟಿಹೊಳಿ. ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ರೈತರ ಪರ ಧ್ವನಿ ಎತ್ತಿದ್ದಾರೆ. ರೈತರ ಎತ್ತಿದ ಗುರುರಾಜ್ ಗಂಟಿಹೊಳಿ ಉಡುಪಿಯ ಬೈಂದೂರು ತಾಲೂಕಲ್ಲಿ ಹೋರಾಟ. ಕಳೆದ ಹಲವು ತಿಂಗಳಿನಿಂದ ಅನ್ನದಾತರ ಪ್ರೊಟೆಸ್ಟ್. ಬೈಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಗ್ರಾಮೀಣ ಪ್ರದೇಶಗಳನ್ನು ಕೈಬಿಡುವಂತೆ ಮನವಿಯನ್ನ ಮಾಡಿದ್ದಾರೆ. ನಮ್ಮ ಭಾಗದ ಸಾವಿರಾರು ರೈತರಿಗೆ ಅನ್ಯಾಯ ಆಗ್ತದೆ, ದಯವಿಟ್ಟು ಸಮಸ್ಯೆ ಸರಿಪಡಿಸಿ ಎಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಉಡುಪಿಯ ಬೈಂದೂರು ತಾಲೂಕಿನಲ್ಲಿ ಹೋರಾಟ ಮಾಡುವುದಾಗಿ, ಹಾಗೆ ಕಳೆದ ಹಲವು ತಿಂಗಳಿನಿಂದ ಅನ್ನದಾತರು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಬೈಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ ಗ್ರಾಮೀಣ ಪ್ರದೇಶಗಳನ್ನು ಕೈಬಿಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಮ್ಮ ಭಾಗದ ಸಾವಿರಾರು ರೈತರಿಗೆ ಅನ್ಯಾಯವಾಗ್ತಾ ಇದೆ, ದಯವಿಟ್ಟು ಈ ಸಮಸ್ಯೆಯನ್ನ ಸರಿಪಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗುರುರಾಜ್ ಗಂಟಿಹೊಳಿ. ಒಂದು ಗ್ರಾಮ ಪಂಚಾಯತ್ ಅನ್ನ ಅಲ್ಲಿ ರೈಲ್ವೆ ಸ್ಟೇಷನ್ ಇತ್ತು, ಮತ್ತೆ ಬೀಚ್ ಎಲ್ಲ ಟೂರಿಸ್ಟ್ ಪ್ಲೇಸ್ ಎಲ್ಲ ಇದ್ದದ್ರಿಂದ ಪಟ್ಟಣ ಪಂಚಾಯತ್ ಇಂಪ್ರೂವ್ ಆಗಲಿ ಅಂತ ಮಾಡಿದ್ರು. ನಮ್ಮ ಒಂದು ಪಟ್ಟಣ ಪಂಚಾಯತಿಗೆ 114 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ನಿಮಗೆ ಒಂದು 5 ಪುರಸಭೆ ಮಾಡುವಷ್ಟು ದೊಡ್ಡ ಜಾಗವನ್ನ ಒಂದೇ ಸರ್ತಿ ಹಾಕಿದ್ರು ಜನಸಂಖ್ಯೆಗೋಸ್ಕರ. ಅದನ್ನ ಬೈಫರ್ಕೇಶನ್ ಮಾಡದೇ ಇದ್ರೆ ತುಂಬಾ ಸಮಸ್ಯೆ ಆಗ್ತದೆ ಅಂತೇಳಿ ಹೇಳಿ ಬೈಫರ್ಕೇಶನ್ಗೆ ಕೇಳಿದೆವು. ನಾವು ಕುಂದಾಪುರ ಪುರಸಭೆ ಇದೆ, ಒಂದು 15 ಸ್ಕ್ವೇರ್ ಕಿಲೋಮೀಟರ್ ಸಾಲಿಗ್ರಾಮ ಪಟ್ಟ ಆಸೈಜಿ ಮಾಡಿ ಅಂತ. ಅದು ಆಗುದೇ ಇಲ್ಲ ಅಂತ ಹೇಳಿದ್ರು, ಅಷ್ಟು ಜನಸಂಖ್ಯೆ ಕಮ್ಮಿ ಆಗುದಿಲ್ಲ ಅಂತ. ನಮಗೆ ಪಟ್ಟಣ ಪಂಚಾಯತ್ ಬೈಫರ್ಕೇಟ್ ಮಾಡದೇ ಇದ್ರೆ ಗ್ರಾಮಾಂತರ ಪ್ರದೇಶಗಳ 94C ಅಕ್ರಮ ಸಕ್ರಮ ರೈತರದ ಕೆಲಸ ಎಲ್ಲ ಸತ್ಯನಾಶ ಆಗ್ತದೆ. ನಿಮಗೆ ಬೇಕಾದಷ್ಟು ಪ್ರತಿಭಟನೆಗಳು ಎಲ್ಲವೂ ಆಗಿದೆ. ಬೈಫರ್ಕೇಶನ್ ಪ್ರಪೋಸಲ್ ಇಲ್ಲಿವರೆಗೆ ಬರ್ತಾ ಇಲ್ಲ. ಆಚೆಗೆ ಚುನಾವಣೆ ಆಗದೆ ಇರೋದ್ರಿಂದ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಈ ಸಮಸ್ಯೆ ಅನ್ನೋದು ಕಳೆದ 5 ವರ್ಷದಿಂದ ಯಾವುದು ಪಟ್ಟಣ ಪಂಚಾಯತ್ ಯಾರು ಮಾಡಿದ್ದು ಅಲ್ಲ, ಮಾಡಿರುವುದು ಅಲ್ಲಿನ ಪಂಚಾಯತ್ಗಳು ಪರ್ಮಿಷನ್ ಕೊಟ್ಟು ಅವರು ಅನುಮತಿ ಕೇಳಿ ಅವತ್ತಾಗಿದೆ. ಬೇಕಾದಾಗ ಮಾಡುದು ಆಗ್ತದ ಅಲ್ಲ, ಅಲ್ಲಿ ಮಾಡಬಾರ್ದಿತ್ತು, ಮಾಡಿದ್ದಾರೆ ಅಥವಾ ಬೇಕಾದವ್ರಿಗೆ ಬೇರೆ ಕೊಡಿ. ಈಗ ಎಲ್ಲಿ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ರೆ ಸಾಕಿತ್ತು. ಈಗ ಈ ಗ್ರಾಮಾಂತರ ಪ್ರದೇಶಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಮಾಡುವಾಗ ಆಲೋಚನೆ ಮಾಡ್ಬೇಕಲ್ಲ ಗುರುರಾಜ್ ಅವರೇ, ಅಲ್ಲಿ ಮಾಡುವಾಗ ಆಲೋಚನೆ ಮಾಡ್ಬೇಕಿಲ್ಲ ಇದೆಲ್ಲವನ್ನು. ಈಗ ಅದನ್ನು ಮಾಡ್ಬೇಕು ಅಂತ ಹೇಳುವಾಗ ಸರಿಗೆ ಪಟ್ಟಣ ಪಂಚಾಯತ್ ಇಂಪ್ರೂವ್ಮೆಂಟ್ ಎಲ್ಲ ಬೇಕಂತ ಹೇಳ್ತಾರೆ, ಮಾಡ್ತಾರೆ. ಆದ್ರೆ ಈ ಫಾರೆಸ್ಟ್ ಏರಿಯಾ 60 ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟ್ ಏರಿಯಾ ಇದೆ ಅಧ್ಯಕ್ಷರ. ಆಯ್ತು ಮಂತ್ರಿಗಳೇ. ಮಾನ್ಯ ಸಭಾಧ್ಯಕ್ಷೆ, ಇದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕೆಲವೊಂದು ಜಾಗಗಳು ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತಿಗಳು ಈ ಮಡ್ತರೆ, ಪಡುನರಿ ಮತ್ತು ತಗಸೆ ಈ ಊರುಗಳನ್ನು ನಾವು ಟೌನ್ ಪಂಚಾಯತ್ಗೆ ಸೇರಿಸಿದ್ವಿ ಸಭಾಧ್ಯಕ್ಷರೇ. ಈಗೆಲ್ಲ ಸೇರಿಸಿದ್ದು, ಮುಂಚೆ ಸೇರಿಸಿದ್ದು ಸಭಾಧ್ಯಕ್ಷರೇ. ಮತ್ತು ಅದನ್ನ ಎಲೆಕ್ಷನ್ ಮಾಡಬೇಕು ಅಂತ ಈಗಾಗಲೇ ನೋಟಿಫಿಕೇಶನ್ ಸಹ ಆಗಿದೆ ಸಭಾಧ್ಯಕ್ಷರೇ. ಟೌನ್ ಪಂಚಾಯತಿಗೆ ಇಷ್ಟು ಗ್ರಾಮಗಳನ್ನ ಸೇರಿಸಿದ್ದಾರೆ ಸಭಾಧ್ಯಕ್ಷರೇ. ಈಗ ಮಾನ್ಯ ಸದಸ್ಯರು ಮತ್ತು ಅಲ್ಲಿರೋರು ಭಾಳಷ್ಟು ಜನ ಈ ಟೌನ್ ಪಂಚಾಯತಿಯನ್ನು ಸೇರಿರೋದನ್ನ ಮತ್ತೆ ಡಿಲಿಮಿಟೇಷನ್ ಮಾಡಿ ಮತ್ತೆ ಅದನ್ನು ಗ್ರಾಮ ಪಂಚಾಯತಿ ಮಾಡು ಅಂತ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಅದರಿಂದ ಈಗಾಗಲೇ ಅದು ಎಲೆಕ್ಷನ್ ಸಹ ಅದು ಅನೌನ್ಸ್ ಆಗಿದೆ ಸಭಾಧ್ಯಕ್ಷ. ಆದರೂ ನಾವು ಇದನ್ನು ಕೇಳ್ತಾ ಇದ್ವಿ ಸಭಾಧ್ಯಕ್ಷ, ಯಾವ ಥರ ಮಾಡೋದು ಅಂತ ಹೇಳಿ ನಮ್ಮ DMA ಡೈರೆಕ್ಟರ್ ಕೇಳಿದ್ವಿ ಸಭಾಧ್ಯಕ್ಷರೇ. ಕೆಲವು ಮಾಹಿತಿಗಳನ್ನ ಕೇಳಿದ್ವಿ ಸಭಾಧ್ಯಕ್ಷರೇ. ಆ ಮಾಹಿತಿಗಳೆಲ್ಲ ಸಮರ್ಪಕವಾಗಿ ಸಿಕ್ಕಿದ್ರೆ ಪ್ರಾಮಾಣಿಕವಾಗಿ ಆ ಗ್ರಾಮಗಳನ್ನು ಮತ್ತೆ ಗ್ರಾಮ ಪಂಚಾಯತಿಗೆ ಸೇರಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ. ಸೇರಿಸುದಲ್ಲ ಸಚಿವರೇ, ತೆಗೆಯೋದು. ಅದೇ ತೆಗೆಯೋದು ಅಂದ್ರೆ ಗ್ರಾಮ ಪಂಚಾಯತಿಗೆ ಸೇರಿಸಲಿಕ್ಕೆ ಟೌನ್ ಪ್ಲಾನಿಂಗ್ ಇಂದ ತೆಗೆದು ಅದನ್ನ ಗ್ರಾಮ ಪಂಚಾಯತಿನ ವಾಪಸ್ ಸೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿ. ಕರೆಕ್ಟ್. ನಾವು 11 ವಾರ್ಡ್ಗೆ ಲಿಮಿಟೇಷನ್ ಮಾಡಿ DC ರಿಪೋರ್ಟ್ ಎಲ್ಲ ಕೊಟ್ಟರು. ಬಟ್ ನಿಮ್ಮಲ್ಲಿಂದ ವಾಪಸ್ ಬಂತು, ಅಷ್ಟು ಆಗುದಿಲ್ಲ ಅಂತ ಹೇಳಿ. ಈಗ 15 ವಾರ್ಡ್ ಪ್ರಪೋಸಲ್ ಇದೆ. ಗುರುರಾಜ್, ಅದಕ್ಕೆ ಸ್ಟೇಟ್ ಪಾಲಿಸಿ ಇದೆ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಕಾನೂನು ಇರುವುದಿಲ್ಲ, ರಾಜ್ಯಕ್ಕೆ ಒಂದು ಕಾನೂನು ಇರುವಂತದ್ದು. ಆ ಕಾನೂನು ವ್ಯಾಪ್ತಿಯಲ್ಲಿ ಪ್ರಾಮಾಣಿಕತೆಯಿಂದ ತನ್ನ ಪ್ರಯತ್ನ ಮಾಡ್ತಂತ ಹೇಳಿದ್ದಾರೆ. ಯಾಕಂದ್ರೆ ಸಭಾಧ್ಯಕ್ಷರೇ, ಸಾವಿರಾರು ಜನಕ್ಕೆ ಸಮಸ್ಯೆ ರೈತರಿಗೆ ಮಾಡುವಾಗ ಆಲೋಚನೆ ಮಾಡ್ಬೇಕಿದ್ದಾನೆಲ್ಲ. ಅಲ್ಲ, ಅದು ಆ ಮಿಸ್ಟೇಕ್ ಅನ್ನ ಈಗಲೂ ಸರಿ ಮಾಡದೇ ಇದ್ರೆ ಇನ್ನೂ ಅನ್ಯಾಯ ಮುಂದೆ. ಸಭಾಧ್ಯಕ್ಷ, ಗ್ರಾಮಗಳನ್ನ ಪಟ್ಟಕ್ಕೆ ಸೇರಿಸೋದು ಈಜಿ ಸಭಾಧ್ಯಕ್ಷ. ಆದ್ರೆ ಪಟ್ಟಕ್ಕೆ ಸೇರಿಸಿರೋದನ್ನ ವಾಪಸ್ ನಾವು ಮಾಡ್ಬೇಕು. ಇದು ರಿವರ್ಸ್ ಇಂಜಿನಿಯರಿಂಗ್ ಆಯ್ತು ಸಭಾಧ್ಯಕ್ಷ.
ಇದು ಸ್ವಲ್ಪ Okay. ಕ್ಲಿಷ್ಟಕರವಾದ್ದು ಆದ್ರೂ ಅಂದ್ರೆ ಪ್ರಾಮಾಣಿಕವಾಗಿ ನಿಮಗೆ ಏನನ್ ಮಾಡಕ್ಕೂ ಸಾಮರ್ಥ್ಯ ಇದೆ ಅಂತ, ಉಲ್ಟಾ ಮಾಡಕ್ಕೂ ಸಾಮರ್ಥ್ಯ ಇದೆ, ನಾವು ಸರಿ ಮಾಡಕ್ಕೂ ಸರ್, ಅದು ಸಾಮರ್ಥ್ಯ ಇದೆ ನೀವು ನಿಮಗೆ ಅಂತ. ಅದು ಮಾಡಿರೋದು ನಮ್ಮ ಸುನಿಲ್ ಸರ್ಕಾರ ಇದ್ದಾಗ ವೆಂಕಟ್ ಶಿವರೆಡ್ಡಿ ನಮ್ಗೊಂದು ನ್ಯಾಯ ಕೊಡ್ಸಿ ಸುರೇಶ್ ಒಂದ್ ವೆಂಕಟ್ ಶಿವರೆಡ್ಡಿ. ಹೋಯ್ತ್ರೆ ಒಂದೇ ಹೆಲ್ಪ್ ಮಾಡಿ.